ನಮಸ್ಕಾರ ಸ್ನೇಹಿತರೆ. ಒಂದು ದೇಶ ಸಮೃದ್ಧವಾಗಿ ಬೆಳೆಯಬೇಕಾದರೆ ಆ ದೇಶದ ಸಂವಿಧಾನ ಅತಿ ಮುಖ್ಯ. ನಮ್ಮ ದೇಶದ ಸಂವಿಧಾನದ ಬಗ್ಗೆ ಮಾತನಾಡುತ್ತಿರುವಾಗ ಸಹಜವಾಗಿಯೇ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳನ್ನರಿಯುವುದು ಸಹ ಅನಿವಾರ್ಯವಾಗುತ್ತದೆ. ಆದರೆ ಇಂದಿನ ಕೆಲವು ಬರಹಗಾರರ ಪುಸ್ತಕಗಳನ್ನು ನೋಡಿದಾಗ ಬೇಸರವಾಗುತ್ತದೆ. ಅಂಬೇಡ್ಕರ್ ಎಂಬ ಜಾಗತಿಕ ಮಟ್ಟದ ರಾಷ್ಟ್ರ ನಾಯಕನನ್ನು ಇವರು ಕೇವಲ ಒಂದು ವರ್ಗಕ್ಕೆ ಅಥವಾ ಸೀಮಿತ ಚೌಕಟ್ಟಿಗೆ ಸೀಮಿತಗೊಳಿಸುತ್ತಿದ್ದಾರೆ. ಇದು ಈ ದೇಶದ ಅಸ್ಮಿತೆಯ ಮೇಲೆ ಹೆಮ್ಮೆ ಇರುವ ಪ್ರತಿಯೊಬ್ಬ ಭಾರತೀಯನ ನೋವು. ಈ ವಿಡಿಯೋದ ಉದ್ದೇಶ ಅಂಬೇಡ್ಕರ್ ಅವರ ರಾಷ್ಟ್ರೀಯತೆಯನ್ನು ಮತ್ತು ಇಂದಿನ ವ್ಯವಸ್ಥೆಯ ಮುಂದಿರುವ ಸವಾಲುಗಳನ್ನು ಚರ್ಚಿಸುವುದಾಗಿದೆ. ಸ್ನೇಹಿತರೆ, 1947ರ ಮೊದಲು ಈ ದೇಶಕ್ಕಾಗಿ ನಿಂತ ಪ್ರತಿಯೊಬ್ಬರು ಸ್ವತಂತ್ರ ಹೋರಾಟಗಾರರೇ. ಮಹಾತ್ಮ ಗಾಂಧಿ, ವೀರ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅಥವಾ ಸಿದ್ಧಾಂತಗಳ ತೀವ್ರ ಸಂಘರ್ಷದಲ್ಲಿ ನಾಥೂರಾಮ್ ಗೋಡ್ಸೆ. ಆದರೆ ಅವರ ಅಂತಿಮ ಗುರಿ ಈ ದೇಶದ ಹಿತವೇ ಆಗಿತ್ತು ಎಂಬುದು ಇತಿಹಾಸವನ್ನು ಇತಿಹಾಸದಂತೆ ನೋಡಬೇಕೇ ಹೊರತು ನಮ್ಮ ಇಂದಿನ ಅನುಕೂಲಕ್ಕೆ ತಕ್ಕಂತೆ ಅಲ್ಲ. ಗೋಡ್ಸೆ ನಿರ್ಧಾರದ ಹಿಂದೆ ವೈಯಕ್ತಿಕ ದ್ವೇಷಕ್ಕಿಂತ ಹೆಚ್ಚಾಗಿ ತನ್ನ ದೇಶದ ಬಗ್ಗೆ ಅವನಿಗಿದ್ದ ಒಂದು ತೀವ್ರವಾದ ಸಿದ್ಧಾಂತವಿತ್ತು. ಇದು ಸರಿ ತಪ್ಪು ಎನ್ನುವುದಕ್ಕಿಂತ ಹೆಚ್ಚಾಗಿ ಎರಡು ದೊಡ್ಡ ಸಿದ್ಧಾಂತಗಳ ನಡುವೆ ನಡೆದ ಸಂಘರ್ಷವಾಗಿತ್ತು. ನ್ಯಾಯಮೂರ್ತಿಗಳಾಗಿ ನ್ಯಾಯ ಕೊಡಲಲ್ಲ, ಬರಹಗಾರರು ಏನು ಬರೆಯುತ್ತಿದ್ದೇವೆ ಎಂಬುದರ ಅರಿವಿರಬೇಕು. ಈ ಎಲ್ಲಾ ಹೋರಾಟಗಾರರ ನಡುವೆ ಅಂಬೇಡ್ಕರ್ ಅವರ ಸ್ಥಾನವೇ ಬೇರೆ. ನಾನವರನ್ನು ಕೇವಲ ಸ್ವತಂತ್ರ ಹೋರಾಟದ ಭಾಗವಾಗಿ ನೋಡುವುದಿಲ್ಲ, ಬದಲಿಗೆ ಈ ದೇಶಕ್ಕೆ ಸಿಕ್ಕ ಸ್ವತಂತ್ರದ ಅತಿ ದೊಡ್ಡ ಭಾಗವಾಗಿ ನೋಡುತ್ತೇನೆ. ಹೋರಾಟಗಾರರು ಬ್ರಿಟಿಷರಿಂದ ಹೋರಾಡಿ ನಮಗೆ ಭೂಮಿಯನ್ನು ಬಿಡಿಸಿಕೊಟ್ಟರೆ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಸಿದ್ಧಪಡಿಸಿದ ಈ ಸಂವಿಧಾನ ಈ ಭೂಮಿಯಲ್ಲಿ ನಾವೆಲ್ಲರೂ ಹೇಗೆ ಗೌರವದಿಂದ ಬದುಕಬೇಕು ಎಂಬ ಉಸಿರನ್ನು ನೀಡಿತ್ತು. ಆದರೆ ಇಂದಿನ ಕೆಲವು ವಿಮರ್ಶಕರು ನಮ್ಮ ನಾಯಕರನ್ನೇ ಪರಸ್ಪರ ಎತ್ತಿಗಟ್ಟುತ್ತಿದ್ದಾರೆ. ಒಬ್ಬರನ್ನು ದೇವರೆಂದು ಇನ್ನೊಬ್ಬರನ್ನು ದೇಶದ್ರೋಹಿ ಎಂದು ಬಿಂಬಿಸಿ ಒಡಕು ಮೂಡಿಸುತ್ತಿದ್ದಾರೆ. ಅದರಿಂದಾಗಿಯೇ ಇಂದು ದೇಶದಲ್ಲಿ ಅಲ್ಲೋಲ ಕಲ್ಲೋಲ. ನೋಡಿ, ಅಂಬೇಡ್ಕರ್ ಅವರು ಸತ್ಯವನ್ನು ಮುಲಾಜಿಲ್ಲದೆ ಹೇಳುವ ನಿರ್ಭಯ ಚಿಂತಕರಾಗಿದ್ದರು. ಅವರು 1940ರಲ್ಲಿ ಬರೆದ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಧರ್ಮದ ಆಧಾರಿತ ನಿಷ್ಠೆಯ ಬಗ್ಗೆ ಹೇಳಿದ ಕಟು ಸತ್ಯಗಳು ಇಂದಿಗೂ ನಮಗೆ ಎಚ್ಚರಿಕೆಯ ಗಂಟೆಯಾಗಿವೆ. ಸರಿಯಾಗಿ ಇನ್ನೂ ಒಮ್ಮೆ ಕೇಳಿಸಿಕೊಳ್ಳಿ. ಅಂಬೇಡ್ಕರ್ ಅವರು ಹೇಳಿದ ಆ ಮಾತುಗಳನ್ನು, ಧರ್ಮದ ಆಧಾರಿತ ನಿಷ್ಠೆಯ ಬಗ್ಗೆ ಹೇಳಿದ ಕಟು ಸತ್ಯಗಳು ಇಂದಿಗೂ ನಮಗೆ ಎಚ್ಚರಿಕೆಯ ಗಂಟೆಯಾಗಿವೆ. ಅರ್ಥವಾದರೆ ಸರಿ. ಅಷ್ಟೇ ಅಲ್ಲ, ಅವರು ಸಿದ್ಧಪಡಿಸಿದ ಸಂವಿಧಾನದ ಮೂಲ ಪ್ರತಿಯಲ್ಲಿ ಶ್ರೀರಾಮ ಮತ್ತು ಶ್ರೀಕೃಷ್ಣನ ಚಿತ್ರಗಳನ್ನು ಸೇರಿಸಿದ್ದು ಅವರ ರಾಷ್ಟ್ರೀಯ ಅಸ್ಮಿತೆಗೆ ಸಾಕ್ಷಿ. ಇಷ್ಟೆಲ್ಲ ಸಾಂಸ್ಕೃತಿಕ ಪರಂಪರೆಯನ್ನು ಸಂವಿಧಾನದಲ್ಲಿ ಉಳಿಸಿದ ನಾಯಕನನ್ನು ಇಂದಿನ ಬರಹಗಾರರು ಕೇವಲ ವೈದಿಕ ವಿರೋಧಿ ಎಂದು ಚಿತ್ರಿಸುವುದು ಎಷ್ಟು ಸರಿ? ಅಂಬೇಡ್ಕರ್ ಅವರಿಗೆ ಈ ದೇಶದ ಮಣ್ಣಿನ ಗುಣ ಮತ್ತು ಸಂಸ್ಕೃತಿಯ ಮೇಲೆ ಅಪಾರ ಗೌರವವಿತ್ತು. ಅಂತವರನ್ನು ತಮ್ಮ ಸ್ವಾರ್ಥಕ್ಕಿಳಿದು ನೀಚತೆಯನ್ನು ತೋರಿಸುತ್ತಾರೆ. ಇದೇ ಈ ವಿಪರ್ಯಾಸ. ಅದರ ಜೊತೆಗೆ ಇಂದು ಕೆಲವು ಸಂಘಟನೆಗಳು ಜೋಗೇಂದ್ರನಾಥ್ ಮಂಡಲ್ ಅವರ ವೈಯಕ್ತಿಕ ನಿರ್ಧಾರಗಳನ್ನು ಅಂಬೇಡ್ಕರ್ ಅವರದ್ದೇ ಆಶಯ ಎಂಬಂತೆ ಬಿಂಬಿಸುತ್ತಿರುವುದು ದುಃಖಕರ ಸಂಗತಿ. ಮಂಡಲ್ ಅವರು ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿಯಾಗಿ ಹೋದಾಗ ಕಂಡ ಕನಸು ಸೋತು 1950ರಲ್ಲಿ ಭಾರತಕ್ಕೆ ಮರಳಿ ಓಡಿ ಬಂದರು. ಆ ಸೋತ ಸಿದ್ಧಾಂತವನ್ನೇ ಅಂಬೇಡ್ಕರ್ ಅವರ ಹೆಸರಿನಲ್ಲಿಂದು ಪ್ರಚಾರ ಮಾಡಲಾಗುತ್ತಿದೆ ಎಂದೆನಿಸುತ್ತದೆ ನನಗೆ. ಅಂಬೇಡ್ಕರ್ ಅವರು ದೇಶದ ಅಸ್ಮಿತೆಯನ್ನು ಕಾಪಾಡಲು ಶ್ರಮಿಸಿದರೆ ಹೊರತು ವಿಭಜಕ ಶಕ್ತಿಗಳೊಂದಿಗೆ ಕೈ ಜೋಡಿಸಲು ಎಂದಿಗೂ ಕರೆ ನೀಡಿರಲಿಲ್ಲ. ಅದನ್ನು ವಿರೋಧಿಸಿದವರು ಅಂಬೇಡ್ಕರ್. ಸ್ನೇಹಿತರೆ, ನಾನು ನಮ್ಮ ವ್ಯವಸ್ಥೆಯ ಬಗ್ಗೆ ಒಂದು ಮೂಲಭೂತ ಪ್ರಶ್ನೆ ಕೇಳಲು ಬಯಸುತ್ತೇನೆ. ನಮ್ಮ ಇಂದಿನ ಸಂವಿಧಾನ ಮತ್ತು ಆಡಳಿತ ವ್ಯವಸ್ಥೆ ನಿಜವಾಗಿಯೂ ನಮ್ಮ ಮಣ್ಣಿನ ಸಂಸ್ಕೃತಿಗೆ ಪೂರಕವಾಗಿದೆಯೇ, ಅಥವಾ ಬ್ರಿಟಿಷರು ಹೋಗುವಾಗ ನಮಗಾಗಿ ಸಿದ್ಧಪಡಿಸಿ ಹೋದ ಒಂದು ಚೌಕಟ್ಟೆ? ಇದನ್ನು ನಾನು ಅಂಬೇಡ್ಕರ್ ಅವರ ವಿರೋಧವಾಗಿ ಕೇಳುತ್ತಿಲ್ಲ, ಬದಲಿಗೆ ಅವರು ನಮಗೆ ಕೊಟ್ಟಿರುವ ಪ್ರಶ್ನಿಸುವ ಹಕ್ಕನ್ನು ಚಲಾಯಿಸಿ ಕೇಳುತ್ತಿದ್ದೇನೆ. ಇದನ್ನು ಅಂಬೇಡ್ಕರ್ ವಿರೋಧಿ ಎಂದು ಯಾರಾದರೂ ತಪ್ಪಾಗಿ ಭಾವಿಸಿದರೆ ಅದು ಅವರ ಸಂಕುಚಿತ ಚಿಂತನೆ ಎಂದು ಹೇಳಬೇಕಾಗುತ್ತದೆ. ಅಂಬೇಡ್ಕರ್ ಅವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ನಮಗೆ ಕಲಿಸಿದ್ದಾರೆ. ಹಾಗಾಗಿ ಬ್ರಿಟಿಷರು ಬಿಟ್ಟು ಹೋದ ವ್ಯವಸ್ಥೆ ಇಂದಿನ ಭಾರತದ ವಾಸ್ತವಕ್ಕೆ
ಸರಿ ಹೊಂದುತ್ತದೆಯೇ ಎಂದು ನಾವು ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕಿದೆ. ಇದು ಇಂದಿನ ಅತ್ಯಂತ ಮುಖ್ಯ ವಿಷಯ. ಕೊನೆಯದಾಗಿ ನನ್ನದೊಂದು ವಿನಂತಿ ಏನೆಂದರೆ, ಇತಿಹಾಸದ ಕಹಿ ಮತ್ತು ಸಿಹಿ ಘಟನೆಗಳನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು. ಇತಿಹಾಸವನ್ನು ಮುಚ್ಚಿಡದೆ ಸಹಜವಾಗಿ ಮುಂದಿನ ಪೀಳಿಗೆಗೆ ತಿಳಿಸಿದಾಗ ಮಾತ್ರ ಅವರು ಸತ್ಯವನ್ನು ತಿಳಿದು ತಮ್ಮ ಅಸ್ಮಿತೆಯೊಂದಿಗೆ ಗೌರವದಿಂದ ಬದುಕಲು ಮತ್ತು ಒಂದು ಆದರ್ಶ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಸತ್ಯವನ್ನು ಗೌರವಿಸೋಣ, ಪಾಲಿಸೋಣ ಮತ್ತು ಜೊತೆಗೆ ಬಲಿಷ್ಠ ಮತ್ತು ಒಗ್ಗಟ್ಟಿನ ರಾಷ್ಟ್ರವನ್ನು ಕಟ್ಟೋಣ. ಈ ವಿಷಯವಾಗಿ ಇಲ್ಲಿ ಮಾತನಾಡುತ್ತಾ ಹೋದರೆ ಸಾಕಷ್ಟು ವಿಷಯಗಳಿವೆ. ಅವುಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅವಶ್ಯವಾಗಿ ತರುತ್ತೇವೆ. ಹೀಗಾಗಿ ಅಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಮದ್ರಾಸಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್. ಜೈ ಹಿಂದ್. ಅಂತಿಮವಾಗಿ ಇನ್ನೂ ಒಮ್ಮೆ ಹೇಳುತ್ತಿದ್ದೇನೆ, ಅಂಬೇಡ್ಕರ್ ಅವರು ಒಬ್ಬ ರಾಷ್ಟ್ರ ನಾಯಕರು. ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ವರ್ಗವನ್ನು ವಿರೋಧಿಸಿದ ನಾಯಕರಲ್ಲ. ಅವರು ಸಂಪೂರ್ಣ ಸಮಾಜದಲ್ಲಿನ ಪ್ರತಿಯೊಬ್ಬ ನಾಗರಿಕರನ್ನು ಸಮಾನತೆಯಿಂದ ನೋಡಿ, ಅವರು ಸಮಾನತೆಯಿಂದ ಈ ದೇಶದಲ್ಲಿ ಜೀವಿಸಲು ಬೇಕಾದಂತಹ ಕಾನೂನು ಕಟ್ಟಳೆಗಳನ್ನು ಮಾಡಿ ಕೊಟ್ಟೋಗಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಕೆಲವರು ಅದಕ್ಕೆ ಮಸಿ ಬಳಿದು ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದು ನನ್ನ ಆರೋಪ ಅಷ್ಟೇ.